ಇದು ಒಬ್ಬ ನಟನ ಕಥೆಯಲ್ಲ, ಕರ್ನಾಟಕದ ಹೆಮ್ಮೆಯ ಕತೆ. 1975 ಮಾರ್ಚ್ 17 ಚೆನ್ನೈನಲ್ಲಿ ಹುಟ್ಟಿತು ಒಂದು ಪುಟ್ಟ ಮಗು. ತಂದೆ ಡಾಕ್ಟರ್ ರಾಜ್ಕುಮಾರ್, ತಾಯಿ ಪಾರ್ವತಮ್ಮ ರಾಜ್ಕುಮಾರ್. ರಾಜ್ಕುಮಾರ್ ಮನೆತನದಲ್ಲಿ ಹುಟ್ಟಿದ ಅಪ್ಪು ಕರ್ನಾಟಕದ ಹೃದಯ ಗೆದ್ದ ನಾಯಕನಾದ. ಸಣ್ಣ ವಯಸ್ಸಿನಲ್ಲೇ ಬೆಟ್ಟದ ಹೂವು ಸಿನಿಮಾ ಮೂಲಕ ರಾಷ್ಟ್ರ ಪ್ರಶಸ್ತಿ ಪಡೆದು ತೆರೆಯಲ್ಲಿ ಮಿಂಚಿದ. ಮುಂದೆ ನಟ, ಗಾಯಕ, ನಿರ್ಮಾಪಕ, ಟಿವಿ ಪ್ರೆಸೆಂಟರ್, ಡ್ಯಾನ್ಸರ್ ಎಲ್ಲಾ ವಿಷಯಗಳಲ್ಲೂ ಎತ್ತಿದ ಕೈ. ಕನ್ನಡದ ಕೋಟ್ಯಾಧಿಪತಿ ಮೂಲಕ ಕೋಟ್ಯಾಂತರ ಮನೆಗಳ ಮಾತಾದವರು. 6 ರಾಜ್ಯ ಪ್ರಶಸ್ತಿ, 5 ಫಿಲ್ಮ್ ಫೇರ್ ಹಾಗೆ ರಾಷ್ಟ್ರ ಪ್ರಶಸ್ತಿಗಳು. ಆದ್ರೆ ಅವುಗಳಿಗಿಂತ ದೊಡ್ಡದು ಅಂದ್ರೆ ಜನರಿಂದ ಗಳಿಸಿದ ಪ್ರೀತಿ. ಅವರ ಪ್ರೀತಿ, ಪ್ರೇರಣೆ, ನಗು ಇನ್ನ ಕೋಟ್ಯಾಂತರ ಹೃದಯಗಳಲ್ಲಿ ಜೀವಂತವಾಗಿದೆ. ಅವರೇ ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಮಗ, ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ಪ್ರೀತಿಯ ನಾಯಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.